ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ರಾಯಲ್ ಸ್ಟಾರ್ ಲಾಗ್ಸ್ಗೆ ಸುಸ್ವಾಗತ. ಸೊ ನಾನು ಸ್ವಲ್ಪ ಗ್ಯಾಪ್ ತೊಗೊಂಡೆ ಲಾಗ್ಸ್ನ ಅಪ್ಲೋಡ್ ಮಾಡೋಕ್ಕೆ, ಯಾಕಂದರೆ ಎಕ್ಸಾಮ್ ಇತ್ತು. ಆಫ್ಟರ್ ದಟ್ ನನಗೆ ಎಕ್ಸಾಮ್ ಆದಮೇಲೆ ಸ್ವಲ್ಪ ಹುಷಾರು ತಪ್ಪೋದೆ, ಹಾಗಾಗಿ ಎಲ್ಲೂ ಹೋಗಿಲ್ಲ ಮತ್ತು ವೀಡಿಯೋಸು ಮಾಡೋಕ್ಕೆ ಆಗಲಿಲ್ಲ. ಈಗ ನಾನು ಹುಷಾರಾಗಿದ್ದೀನಿ. ಸೊ ಇನ್ನು ಮುಂದೆ ಲಾಗ್ಸ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ, ಇಷ್ಟು ದಿನ ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಇನ್ನು ಮುಂದೆ ಬರುತ್ತೆ ಅಂತ ಹೇಳ್ತಾ, ಸೊ ಲೆಟ್ಸ್ ಸ್ಟಾರ್ಟ್ ದ ನ್ಯೂ ವಿಡಿಯೋ ಗೈಸ್. ಈ ವಿಡಿಯೋ ಫುಲ್ ಬ್ಯಾಕ್ಗ್ರೌಂಡ್ ವಾಯ್ಸ್ ಇರುತ್ತೆ, ಯಾಕಂದರೆ ನಾವು ಹೋಗಿದ್ದ ಜಾಗದಲ್ಲಿ ಸಖತ್ ಕ್ರೌಡ್ ಇತ್ತು, ಹಾಗಾಗಿ ವಾಯ್ಸ್ ಅಷ್ಟು ಕ್ಲಿಯರಾಗಿ ಕೇಳಿಸಿಲ್ಲ. ಸೊ ಅದಕ್ಕೆ ಈ ವಿಡಿಯೋ ಫುಲ್ ಬ್ಯಾಕ್ಗ್ರೌಂಡ್ ವಾಯ್ಸ್ ಇರುತ್ತೆ. ನಾವು ಈಗ ಮನೆಯಿಂದ ಆಟೋ ಬುಕ್ ಮಾಡಿಕೊಂಡು ಬಸ್ ಸ್ಟಾಪ್ ಕಡೆ ಹೋಗ್ತಾ ಇದ್ದೀವಿ, ಮತ್ತು ಆಮೇಲೆ ಅಲ್ಲಿಂದ ಮೆಟ್ರೋದಲ್ಲಿ ನ್ಯಾಷನಲ್ ಕಾಲೇಜ್ ಹೋಗಬೇಕು. ಸೊ ಅಲ್ಲಿ ಅವರೇ ಬೆಳೆ ಮೇಳ ನಡೀತಾ ಇದೆ. ಸೊ ಅದು ನೋಡೋಕೆ ಹೋಗ್ತಾಯಿದ್ವಿ, ನಾನು, ಅಣ್ಣ ಮತ್ತು 3 ಜನ ಸಿಸ್ಟರ್ಸ್. ಸೊ ಮೆಟ್ರೋ ಬಂದ್ವಿ. ಮೆಟ್ರೋ ಅಂತೂ ಸಖತ್ ಕ್ರೌಡ್ ಇತ್ತು, ಸಂಡೇ ಆಗಿದ್ದರಿಂದ. ಸೊ ನ್ಯಾಷನಲ್ ಕಾಲೇಜ್ ರೀಚ್ ಆದ್ವಿ. ಅವರೇ ಬೆಳೆ ಮೇಳ ಎಂಟ್ರಿ ಹೋಗ್ತಾ ಇದ್ದೀವಿ. ಸೊ ಎಂಟ್ರಿಲೇ ಬೋರ್ಡ್ ಹಾಕಿದ್ರು ಯಾವ್ದ್ಯಾವುದು ಎಷ್ಟೆಷ್ಟು ರೇಟ್ ಅಂತ. ಸೊ ನಾವಿಲ್ಲಿ ಪಪ್ಸ್ ತೊಗೋಕ್ಕೆ ಮತ್ತು ಪಾಸ್ತಾ ತೊಗೋಕ್ಕೆ ನಿಂತಿದ್ದೀವಿ. ಅವರೇ ಬೇಳೆ ಪಪ್ಸ್ ಮತ್ತು ಅವರೇ ಬೇಳೆ ಪಾಸ್ತಾ ತೊಗೊಂಡ್ವಿ 2. ಮತ್ತು ನಾನೀಗ ದೋಸೆ ತೊಗೋಕ್ಕೆ ನಿಂತಿದ್ದೆ. ಅವರೇ ಬೇಳೆ ದೋಸೆ ಚೆನ್ನಾಗಿತ್ತು, ಟೇಸ್ಟ್ ಅಂತೂ ಇಷ್ಟ ಆಯಿತು. ಅದ್ರ ಜೊತೆ ಸಾಂಬಾರು ಕೊಟ್ಟಿದ್ರು, ಬಟ್ 90 ರೂಪೀಸ್ ವರ್ತ್ ಅನಿಸಿಲ್ಲ ಒಂದು ದೋಸೆಗೆ. ಅದಾದ ನೋಡ್ತಾ ಇರ್ಬೋದು ಎಷ್ಟೊಂದು ಕ್ರೌಡ್ ಇತ್ತು, ಯಾಕಂದರೆ ಸಂಡೇ ಆಗಿದ್ದರಿಂದ, ಅದರಲ್ಲಿ ಬೇರೆ ಈವ್ನಿಂಗ್ ಬೇರೆ. ಸೊ ಸಖತ್ ಕ್ರೌಡ್ ಇತ್ತು, ಚೆನ್ನಾಗಿತ್ತು, ಒಂಥರ ಜಾತ್ರೆ ಥರ ಫೀಲ್ ಇತ್ತು ನನಗಂತೂ. ಸೊ ಮನೆ ಕಡೆ ಹೊರಟ್ವಿ. ಮೆಟ್ರೋ ಬಂತು ಆ್ಯಂಡ್ ನೋಡ್ತಾ ಇರ್ಬೋದು ಇಸ್ಕಾನ್ ಟೆಂಪಲ್ ನೈಟ್ ವ್ಯೂ ಎಷ್ಟು ಸಖತ್ತಾಗಿತ್ತು ಅಂದರೆ ಮೆಟ್ರೋಲಿ ಚೆನ್ನಾಗಿತ್ತು. ಸೊ ಮೆಟ್ರೋಯಿಂದ ಗುರುಗುಂಟೆಪಾಳ್ಯ ಇಳಿದು, ಗುರುಗುಂಟೆಪಾಳ್ಯದಂತೂ ಹೆವಿ ಟ್ರಾಫಿಕ್ ಅಂದ್ಕೊಳ್ಳಿ. ಸೊ ಇಲ್ಲಿಗೆ ಈ ಒಂದು ಲಾಗ್ ಮುಗೀತು. ಸೊ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಅಷ್ಟೇ. Yeah.